तुमतिभिरनुमेयं शुद्धकायं सखायं सुखमजमनपायं मुक्त्युपायं विमायं ग्रहजमहममेयं ध्येयमाम्नाजगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलदेवस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजिसातुनिकरश्चाकारि सन्मार्गकः तेनं व्यासदिवाकरेण सततं मात्याजिमेवानसं व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावाद्यडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्य परं सुखं सेवन्ते यत्पदं धीराः तं भजे वल्लभं श्रियः। ಇಲ್ಲಿವರೆಗೆ ಈ 180ನೆಯ ಸುಧಾಮೂಲದಲ್ಲಿ ಅನೇಕ ವಿಷಯಗಳನ್ನ ತಿಳಿತಾ ಬಂದ್ವಿ, ಟಿಪ್ಪಣಿಗಳ ವಿಚಾರಗಳನ್ನ. ಈಗ ಮುಂದಿನ ಮೂಲಕ್ಕೆ ಹೋಗೋಣ. ಇನ್ನು ಮಿಕ್ಕಿದ ವಿಷಯಗಳೆಲ್ಲ ನಾವು ಒಂದು ಟಿಪ್ಪಣಿಯನ್ನ ವಿಸ್ತಾರವಾಗಿ ನೋಡ್ಬಿಟ್ಟಿದ್ದೀವಿ. ಅದರಿಂದ ಹೆಚ್ಚು ಕಡಿಮೆ ಅದೇ ವಿಷಯಗಳು ಬೇರೆ ಟಿಪ್ಪಣಿಗಳಲ್ಲಿ ಬಂದಿದೆ, ಅದನ್ನೇ ಬೇರೆ ಭಾಷೆಯಲ್ಲಿ ಬೇರೆ ಶೈಲಿಯಲ್ಲಿ ಹೇಳಿರ್ತಾರೆ. ಇನ್ನು ಮೂಲ ಗ್ರಂಥ ಇದೆ, ಅಂದ್ರೆ ಕಿರಣಾವಳಿ ಗ್ರಂಥ ಏನಿದೆ ಅದರ ಬಗ್ಗೆ ಅಲ್ಲಲ್ಲಿ ವಿಷಯಗಳನ್ನ ಆ ಗ್ರಂಥಗಳ ಪಂಕ್ತಿನ ಹೇಳಿ ವಾಕ್ಯಗಳನ್ನ ಉದ್ಧಾರ ಮಾಡಿ, ನೋಡಿ ಈ ವಾಕ್ಯ ಇಲ್ಲಿದೆ ಅದಕ್ಕೆ ಈ ಅರ್ಥ ಅಲ್ಲಿ ಹೇಳಿದ್ದಾರೆ ಅಂತ ಅದ್ರ ಬೇರೆ ಬೇರೆ ಶೈಲಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಆ ವಿಷಯಗಳನ್ನ ತಿಳ್ಕೊಂಡು ಆಗಿದೆ. ಹಾಗಾಗಿ ಮುಂದಿನ ಸುಧಾಮೂಲಕ್ಕೆ ಹೋಗೋಣ. 181ನೇ ಸುಧಾಮೂಲ. ಪತಂಜಲಿಸ್ತು ಸ್ಪಷ್ಟಂ ಆಚಷ್ಟೆ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾದಿ ಕ್ರಿಯಾಯೋಗ ಇತ್ಯಾದಿ. ಈಗ ಪತಂಜಲಿ ಗ್ರಂಥಕ್ಕೆ ಬಂದರು. ಪತಂಜಲಿ ಋಷಿ ತಾನು ಯೋಗಶಾಸ್ತ್ರದ ರಚನೆಯನ್ನು ಮಾಡಿದ್ದಾರೆ. ಅಲ್ಲಿ ಅನೇಕ ಧ್ಯಾನ ಪ್ರಕ್ರಿಯೆಯನ್ನ ಹೇಳ್ತಾರೆ. ಅಂದ್ರೆ ಧ್ಯಾನ ಮಾಡೋದು ಹೇಗೆ, ಆ ಧ್ಯಾನ ಮಾಡಬೇಕು ಅಂತ ಆದ್ರೆ ನಮ್ಮಲ್ಲಿ ಏನೇನು ದೋಷಗಳಿವೆ ಅದನ್ನೆಲ್ಲ ಬಿಡಬೇಕು, ನಮ್ಮ ಮನಸ್ಸನ್ನ ಒಂದೇ ಕಡೆ ನಿಲ್ಲಿಸೋದು ಹೇಗೆ, ಈ ತರದ ಯೋಗಶಾಸ್ತ್ರದ ಉಪದೇಶ ಇದೆ. ನಾವು ಯೋಗ ಅಂತಂದ್ರೆ ಈಗಿನ ಈ ದೈಹಿಕ ಯೋಗ ಇದೆ, ದೇಹದ ಮುಖಾಂತರ ಯೋಗಾಸನ ಎಲ್ಲ ಏನ್ ಮಾಡ್ತೀವಿ, ಆ ಯೋಗಾಸನದ ಬೇರೆ, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇಲ್ಲ. ಈ ಯೋಗ ಅನ್ನೋ ಶಬ್ದಕ್ಕೆ ಧ್ಯಾನ, ಧ್ಯಾನದ ಪ್ರಕ್ರಿಯೆ ಹೇಗೆ, ಕಣ್ಣು ಮುಚ್ಚಿ ಧ್ಯಾನ ಮಾಡೋ ಕ್ರಮ ಏನು ಅನ್ನೋದನ್ನ ಯೋಗಶಾಸ್ತ್ರದಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ಪತಂಜಲಿ ಋಷಿ. ಆ ಪತಂಜಲಿಯು ಕೂಡ ಏನ್ ಹೇಳ್ತಾನೆ ಅಂತ ಇವರು ವರ್ಣನೆ ಮಾಡ್ತಾರೆ. ಸ್ಪಷ್ಟ ಆಚಷ್ಟೆ ಏನು, ತಪಃ ಸ್ವಾಧ್ಯಾಯ
ಈಶ್ವರ ಪ್ರಣಿಧಾನ ಆದಿ ಕ್ರಿಯಾ ಯೋಗ. ಯೋಗ ಬೇಕು ಅಂತ. ಏನ್ ಯೋಗ ಬೇಕು? ಈ ಕ್ರಿಯೆ ಯಾವುದು? ಒಂದು ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, 3 ಶಬ್ದ. ತಪಸ್ಸು ಅಂತಂದ್ರೆ ಏನು? ಈಗ ವ್ರತಗಳು ಮಾಡೋದು, ಅಂತಹ ತಪಸ್ಸನ್ನು ನಾವು ತಗೊಳ್ತೀವಿ ಸಾಮಾನ್ಯವಾಗಿ ಬೇರೆ ಕಡೆ. ಇಲ್ಲಿ ತಪಃ ಅನ್ನೋ ಶಬ್ದಕ್ಕೆ ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನ ಮಾಡ್ತಾರೆ ಆ ಯೋಗಶಾಸ್ತ್ರದ ಗ್ರಂಥಗಳಿಗೆ. ಅಲ್ಲಿ ತಪಸ್ಸು ಅಂದ್ರೆ ದೇಹ ಅದು ಕಷ್ಟ ಪಡ್ಬೇಕು ಅಂತ. ದೇಹ ಆರಾಮಾಗಿತ್ತು ಅಂದ್ರೆ ಬೆಳ್ಕೊಳತ್ತೆ ದೇಹ, ಅಷ್ಟೇ. ಕಷ್ಟ ಪಡ್ಬೇಕಂದ್ರೆ ಈಗ ಪಾರ್ವತಿಯ ತಪಸ್ಸನ್ನ ಕೇಳ್ತೀವಲ್ಲ, ಆತರ ಪಂಚಾಗ್ನಿಗಳ ಮಧ್ಯೆ ಕೂತು ತಪಸ್ ಮಾಡೋದು. 5 ಕಡೆ ಅಗ್ನಿ ಸುತ್ತಲೂ, ಮತ್ತೆ ಮೇಲೆ ಸೂರ್ಯ ನಮ್ಮ ತಲೆ ಮೇಲೆ ಬಂದಿದ್ದಾನೆ, ಮಧ್ಯಾಹ್ನದ ಸೂರ್ಯ. ಅಂಥ ಸಂದರ್ಭದಲ್ಲಿ ಪಾರ್ವತಿ ದೇವಿ ತಲೆ ಅಂದ್ರೆ ಮುಖವನ್ನ ಮೇಲ್ ಮಾಡಿಕೊಂಡು ಸೂರ್ಯನನ್ನ ದಿಟ್ಟಿಸ್ಕೊಳ್ತಾ ನೋಡಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಇಂಥ ಕಠಿಣ ತಪಸ್ಸು ಸಾಧ್ಯನೇ ಇಲ್ಲ. ಈ ತರ ಏನೋ ಒಂದ್ ದಿವಸದ ತಪಸ್ಸಲ್ಲ ಇದು, ಸುಮಾರು ವರ್ಷಗಟ್ಟಲೆ ತಪಸ್ಸು. ಈ ತರ ಅನೇಕ ತಪಸ್ಸುಗಳಿದೆ. ದೇಹಕ್ಕೆ ತೊಂದರೆ ಕೊಟ್ಕೊಳ್ಳೋದಂತಲ್ಲ, ಆ ದೇಹ ಶೋಷಣೆ ಆದಷ್ಟು ಮನಸ್ಸು ಶುದ್ಧಿ ಆಗುತ್ತೆ ಅಂತ ಈ ಅರ್ಥದಲ್ಲಿ ಹೇಳ್ತಾರೆ. ಅಂತೂ ಈ ರೀತಿ ತಪಸ್ಸಿನ ಅರ್ಥ. ಸ್ವಾಧ್ಯಾಯ ಅಂದ್ರೇನು? ತಮ್ಮ ತಮ್ಮ ಶಾಖಾಧ್ಯಯನ ಅಂತ ನಾವು ಅರ್ಥ ಮಾಡ್ತೀವಿ. ಇಲ್ಲಿ ಸ್ವಾಧ್ಯಾಯ ಅಂತಂದ್ರೆ ಈ ಯೋಗಶಾಸ್ತ್ರಗಳ ಅಧ್ಯಯನ ಏನ್ ಮಾಡ್ಬೇಕು, ಆ ಯೋಗಗಳ ಜ್ಞಾನ ಪಡ್ಕೊಬೇಕಲ್ಲ, ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇನ್ನು ಈಶ್ವರ ಪ್ರಣಿಧಾನ ಅಂತ ಹೇಳಿದ್ದಾರೆ. ಈಶ್ವರ ಪ್ರಣಿಧಾನ ಅಂತ ಪತಂಜಲಿ ಹೇಳಿದ್ರ ಅಭಿಪ್ರಾಯ ಏನು? ಅದನ್ನ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ರಾಯರು ಬಿಡಿಸ್ತಾರೆ. ಈಶ್ವರ ಪ್ರಣಿಧಾನ ಅಂದ್ರೆ ಈಶ್ವರೇ ಮನಸ್ಸಮಾಧಾನಂ ಅಂತ ಹೇಳ್ತಾರೆ. ದೇವರಲ್ಲಿ ಮನಸ್ಸನ್ನ ಚೆನ್ನಾಗಿ ಇಡೋದಕ್ಕೆ ಈಶ್ವರ ಪ್ರಣಿಧಾನ ಅಂತ ಕರೀತಾರೆ. ಪ್ರಣಿಧಾನ ಅಂದ್ರೆ ನಮ್ಮ ಮನಸ್ಸನ್ನ ಪೂರ್ಣ ಭಗವಂತನಲ್ಲಿ ಲೀನವಾಗಿ ಮಾಡ್ಕೊಡೋದು. ಇದನ್ನ ಪ್ರಣಿಧಾನ, ಚೆನ್ನಾಗಿ ನಿಧಾನ ಇಡೋದು ಅಂತ ಅರ್ಥ. ಈಗ ಗರ್ಭಾಧಾನ ಅಂತ ಹೇಳ್ತಾರಲ್ಲ, ಆ ತರ ಎಲ್ಲ ಒಂದೇ ಅರ್ಥದಲ್ಲಿ ಬರುತ್ತೆ. ಆಧಾನ ಅನ್ನೋ ಶಬ್ದ. ಇಲ್ಲಿ ಈಶ್ವರ ಪ್ರಣಿಧಾನ ಅಂದ್ರೆ ಈಶ್ವರಲ್ಲಿ ಮನಸ್ಸನ್ನ ಸಮ್ಯಕ್ ಆಧಾನ, ಚೆನ್ನಾಗಿ ಮನಸ್ಸನ್ನ ಅಲ್ಲೇ ಲೀನ ಮಾಡಿ ಇಡು. ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಯಾವಾಗ ನೀವು ಮನಸ್ಸನ್ನ ದೇವರಲ್ಲಿ ಇಡ್ತೀರಿ, ದೇವರ ಅನುಗ್ರಹ ನಿಮ್ಗಾಗಿದೆ, ದೇವರ ಪ್ರಸಾದ ಆಯ್ತು, ದೇವರಿಗೆ ನೀವು ಇಷ್ಟ ಆದ್ರಿ ಅಂತ ಅರ್ಥ. ಇದರಿಂದ ಏನ್ ಗೊತ್ತಾಯ್ತು? ಓ, ದೇವರ ಅನುಗ್ರಹ ಬೇಕು ಅನ್ನೋದನ್ನ ಪತಂಜಲಿ ಋಷಿಗಳು ಹೇಳಿದ್ದಾರೆ. ಇಷ್ಟ ಹೇಳದ್ಮೇಲೆ ಮುಗೀತಲ್ಲ. ಹಾಗಾದ್ರೆ ಪತಂಜಲಿಯ ಮತದಲ್ಲೂ ಭಗವತ್ ಪ್ರಸಾದ ಬೇಕು ಅಂತಾಯ್ತು. ಮತ್ತೆ ನೀವು ಮಾತ್ರ ನಿಮ್ಮ ಸಿದ್ಧಾಂತದಲ್ಲಿ ಭಗವತ್ ಪ್ರಸಾದವನ್ನು ಒಪ್ಪಿದಿರಿ, ಅದರಿಂದಲೇ ಮೋಕ್ಷ, ಯಾಕೆ ಇವರೆಲ್ಲ ಒಪ್ಪಿಲ್ಲ ಅಂತ ಆಕ್ಷೇಪ. ಅದರ ವೈಶೇಷಿಕರಾಗಬಹುದು, ನೈಯಾಯಿಕರಾಗಬಹುದು, ಪತಂಜಲಿ ಆಗ್ಬಹುದು, ಇವರೆಲ್ಲ ಏನ್ ಒಪ್ಪಿದ್ದಾರೆ ಅಂದ್ರೆ ಭಗವತ್ ಪ್ರಸಾದ ಬೇಕು ಅಂತ ಒಪ್ಪಿದಾರಲ್ವಾ ಅಂತ ಇದೊಂದು ಪ್ರಶ್ನೆ. ಇದಾದ್ಮೇಲೆ ಇಲ್ಲೇ ಈಶ್ವರ ಪ್ರಣಿಧಾನ ಅನ್ನೋ ಶಬ್ದದಿಂದ ಇದೊಂದನ್ನು ತಗೊಳ್ಬೇಕು ಅಂತ ಹೇಳಿದ್ದಾರೆ. ಏನ್ ಈಶ್ವರ ಪ್ರಣಿಧಾನದಿಂದ ತಗೊಳ್ಬೇಕು? ದೇವರ ಪ್ರಸಾದ ಅಲ್ಲ. ಪ್ರಣಿಧಾನ ಅನ್ನೋ ಶಬ್ದಕ್ಕೆ ಅರ್ಥ ಬೇರೆ ಇದೆ. ಪ್ರಣಿಧಾನ ಅಂದ್ರೆ ಮನಸ್ಸನ್ನ ಇಡೋದು, ಅಂದ್ರೆ ಧ್ಯಾನ ಮಾಡೋದು ಅಂತ ಅಷ್ಟೇ ಅರ್ಥ. ಧ್ಯಾನ ಮಾಡೋದನ್ನ ಪತಂಜಲಿ ಋಷಿಗಳು ಹೇಳಿತ್ತು, ಈಶ್ವರ ಪ್ರಣಿಧಾನ ಮಾಡಿ ಅಂತ. ಅದ್ರ ನಾವು ತಿಳ್ಕೊಳ್ತಾ ಇರೋದು ಏನು? ದೇವರ ಪ್ರಸಾದ ಬೇಕು ಅಂತ ಪತಂಜಲಿ ಋಷಿಗಳು ಹೇಳ್ತಾ ಇದ್ದಾರೆ. ಅದು ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇಲ್ಲ, ದೇವ್ರ ಧ್ಯಾನ ಮಾಡಿದ್ರೆ ದೇವ್ರ ಪ್ರಸಾದಕ್ಕೆ ತಾನೇ ಧ್ಯಾನ ಮಾಡೋದು, ನಿಜ, ಅದೇ ಅರ್ಥ. ಇದು ಈಶ್ವರ ಪ್ರಣಿಧಾನ ಶಬ್ದೇನ ಶೇಷ ವಾಕ್ಯ ಟಿಪ್ಪಣಿ ವಾಕ್ಯ ಗೊತ್ತಾಗಿದೆ. ಈಶ್ವರ ಪ್ರಣಿಧಾನ ಶಬ್ದೇನ ಈಶ್ವರ ಪ್ರಸಾದ ಸಾಧನಸ್ಯ ಧ್ಯಾನಸ್ಯ ಅಭಿಪ್ರೇತತ್ವಾತ್ ಪ್ರಕೃತೋಪಯೋಗ. ಈಗೇನು ಉಪಯೋಗ ಇದಕ್ಕೆ ಅಂದ್ರೆ, ಈಶ್ವರ ಪ್ರಣಿಧಾನ ಅಂದ್ರೆ ಧ್ಯಾನ ಅಂತಾನೆ ಅರ್ಥ. ದೇವ್ರ ಬಗ್ಗೆ ಧ್ಯಾನ ಮಾಡೋದು ಯಾಕೆ? ಈಗ ನಾವು ಪ್ರತಿ ದಿವಸ ಗಾಯತ್ರಿ ಜಪ ಮಾಡ್ತೀವಿ, ಧ್ಯಾನ ಯಾಕೆ ಮಾಡ್ತೀವಿ? ಸೂರ್ಯನಾರಾಯಣನ ಅನುಗ್ರಹಕ್ಕೆ ಅಷ್ಟೇ. ಹಾಗಾದ್ರೆ ಧ್ಯಾನ ಮಾಡೋದಿಲ್ಲ, ಒಬ್ಬರ ಪ್ರಸಾದಕ್ಕಷ್ಟೇ. ಅದೇ ತರ ಇಲ್ಲಿ ಈಶ್ವರ ಪ್ರಣಿಧಾನವನ್ನ ಯಾಕೆ ಪತಂಜಲಿಗಳು ಹೇಳ್ಬೇಕು? ಹೇಳಿದ್ದಾರೆ ಅಂದ್ರೆ ಏನರ್ಥ? ದೇವ್ರ ಪ್ರಸಾದಕ್ಕೋಸ್ಕರ ಮಾಡ್ಬೇಕು ಅಂತ ಅರ್ಥ. ಅದನ್ನ ಪ್ರಸಾದ ಬೇಕು ಅಂತ ಅವರ ಸಿದ್ಧಾಂತದಲ್ಲೂ ಒಪ್ಪದಾಗ ಆಯ್ತಲ್ವಾ ಅಂತ. ಹೀಗೆ ಇದರ ವಿವರಣೆ. ಇನ್ನು ಮುಂದಕ್ಕೆ ಹೋಗೋಣ. ಮುಂದೆ 182ನೇ ಸುಧಾಮೂಲ. ಇನ್ನು ಖಂಡರಾಗಿ ಬಂದಿಲ್ಲ ಅವನು, ಇನ್ನು ಅವರ ಸಿದ್ಧಾಂತ ಹೀಗೆ ಹೀಗೆ ಅಂತ ವಿಮರ್ಶೆ ಮಾಡ್ತಾ ಇದ್ದಾರೆ ಅಷ್ಟೇ, ಅದರ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಖಂಡನಾಗಿ ಬಂದಾಗ ನಮ್ಗೆ ಅರ್ಥ ಆಗತ್ತೆ, ಓ ಯಾವ ತರ ಇವರೆಲ್ಲ ಸಿಗಾಕೊಂಡ್ರು ಅಂತ, ಇವ್ರ ಮತ ಯಾಕೆ ಸರಿ ಇಲ್ಲ ಅಂತ. ಅಕ್ಷಪಾದ ಯದ್ಯಪಿ ಪ್ರಮಾಣಾದಿ ಷೋಡಶ ಪದಾರ್ಥ ತತ್ವಜ್ಞಾನ ನಿಶ್ರೇಯಸಾಧಿಗಮ ಇತ್ಯಾಹ ಅಂತ. ಅಂದ್ರೆ ಅಕ್ಷಪಾದರು ಅಂತಂದ್ರೆ
ಈ ಗೌತಮನ ಶಾಸ್ತ್ರ, ನ್ಯಾಯಶಾಸ್ತ್ರ. ಈ ಗೌತಮನ ಶಾಸ್ತ್ರದಲ್ಲಿ ಏನ್ ಮಾಡಿದ್ದಾರೆ, 16 ಪದಾರ್ಥಗಳನ್ನು ತಿಳ್ಕೊಳ್ಬೇಕಂತೆ, ಷೋಡಶ ಪದಾರ್ಥ. ನೀವು ಈ 16 ಪದಾರ್ಥವನ್ನ ಸರಿಯಾಗಿ ತಿಳ್ಕೊಂಡ್ರ ನೀವು ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳಿ. ಯಾವ್ದಪ್ಪ 16 ಪದಾರ್ಥ? ಅಷ್ಟೇ ತಾನೆ, 16 ವಸ್ತು ತಿಳ್ಕೊಂಡ್ಬಿಡೋಣ ಅಂದ್ರೆ ಸುಲಭ ಇಲ್ಲ. ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ಇಡೀ ಜಗತ್ತನ್ನು ತಿಳ್ಕೊಳ್ಬೇಕು ಅಂತ ಅರ್ಥ. ಹಾಗೆ ಹೇಳಿದ್ದಾರೆ ಅವರು. ನಿರ್ದೇಶ ಮಾಡ್ಬೇಕಾದ್ರೆ 16 ಅಂತ ಹೇಳಿದ್ದಾರೆ. ಅದು ಮೊದಲೊಂದು ಸೂತ್ರ ಇದೆ, ಪ್ರಮಾಣ ಪ್ರಮೇಯ ಸಂಶಯಾಧಿಗಮ ಪ್ರಯೋಜನ ಅಂತ, ಸಿದ್ಧಾಂತ ಅವಯವ ತರ್ಕ ನಿರ್ಣಯ ವಾದಕಲ್ಪ ವಿತಂಡ ಹೇತ್ವಾಭಾಸ ಛಲಜಾತಿ ನಿಗ್ರಹ ಸ್ಥಾನಾನಾಂ ತತ್ವಜ್ಞಾನ ನಿಶ್ರೇಯಸಾಧಿಗಮ ಅಂತ ಮೊದಲನೇ ಸೂತ್ರ. ನ್ಯಾಯಶಾಸ್ತ್ರದ ಪ್ರಾಚೀನ ನ್ಯಾಯ ಇದು. ಈಗ ನಾವ್ ಈಗಿನ ಕಾಲದಲ್ಲಿ ನವ್ಯ ನ್ಯಾಯಶಾಸ್ತ್ರ ಓದ್ತೀವಿ, ಹೆಚ್ಚು ಪ್ರಚಾರದಲ್ಲಿರೋದು. ಅಂದ್ರೆ ಈಗ ದೊಡ್ಡ ದೊಡ್ಡ ಪರಿಷ್ಕಾರಗಳನ್ನ ಮಾಡೋದಿರುತ್ತೆ. ಅಂದ್ರೆ ಈ ಗುರುಕುಲ ಪದ್ಧತಿಗಳಲ್ಲಿ ಈ ಪಾಠ ಮಾಡುವಂತಹ ಗುರುಗಳು ತುಂಬಾ ಮುಖ್ಯ. ಯಾಕೆ ಮುಖ್ಯ ಅಂದ್ರೆ, ಅವರ ಗುರುಗಳು, ಅವರ ಪೀಳಿಗೆಯಲ್ಲಿ ಬರುವಂತಹ ಪರಂಪರಾ ಗುರುಗಳಿರ್ತಾರಲ್ಲ, ಆ ಗುರುಗಳು ಅವರವರ ಪುಸ್ತಕದಲ್ಲಿ ಅಥವಾ ಬಾಯಿಂದ ಬಾಯಿಗೆ ಕೆಲವು ಪರಿಷ್ಕಾರಗಳನ್ನ ಹೇಳಿರ್ತಾರೆ. ಒಂದು ಗ್ರಂಥ ಭಾಗ ಬಂತು ಅಂದ್ರೆ ಸುಧಾ ಭಾಗ, ಇದ್ರ ಮೇಲೆ ಒಂದು ಪ್ರಶ್ನೆ ಏನೋ ಇರುತ್ತೆ, ಅದು ನಮ್ಗೆ ವ್ಯಾಖ್ಯಾನದಲ್ಲಿ ಅಲ್ಲಲ್ಲಿ ಸಿಗತ್ತೆ, ಕೆಲವು ಸರಿ ಸಿಗದೇನೂ ಇರುತ್ತೆ, ಅವಕಾಶ ಇದೆ. ಆ ಪ್ರಶ್ನೆಗಳಿಗೆ ಆ ಗುರುಗಳು ಒಂದು ಉತ್ತರ ಕಂಡು ಹಿಡ್ಕೊಂಡಿರ್ತಾರೆ. ಅದನ್ನ ಯಾವ ಭಾಷೆಯಲ್ಲಿ ಹೇಳ್ತಾರೆ ಅಂದ್ರೆ ಸುಲಭದ ಭಾಷೆ ಅಲ್ಲ. ಈಗ ನನ್ನೇ ಒಂದು ಕಾರಣತ್ವ ನಾಮಕಿ ಮತ್ತೆ ಹೇಳ್ದೆ, ಅದು ಸಣ್ಣ ವಿಚಾರ. ಏನು ಕಾರಣ ಅಂದ್ರೆ ಏನು, ನಿಯತ, ಪೂರ್ವವರ್ತಿ, ಮತ್ತೆ ಆ ರಾಸಭ ಅಂತ ಹೇಳ್ದಲ್ಲ, ಕತ್ತೆ, ಅದ್ರೆಲ್ಲ ವಿಷಯ ಹೇಳಿದ್ನಲ್ಲ, ಅದರಲ್ಲಿ ತುಂಬಾ ಕಠಿಣವಾದ ಶಬ್ದಗಳನ್ನ ಬಳಸ್ತಾರೆ. ಆ ಶಬ್ದವನ್ನ ನಾವು ಜೀವನದಲ್ಲಿ ಕೇಳಿರಲ್ಲ, ಆ ಶಾಸ್ತ್ರಕ್ಕೆ ಹೋದಾಗ್ಲೇ ಗೊತ್ತಾಗುತ್ತೆ, ಓ ಈ ಎಲ್ಲ ಶಬ್ದ ಇದೆಯಾ, ಹೀಗೆಲ್ಲ ಇದೆಯಾ ಅಂತ. ಯಾಕಂದ್ರೆ ಅದು ಪಾರಿಭಾಷಿಕ ಶಬ್ದಗಳು, ಅದೆಲ್ಲಾ ಕಡೆ ಬರಲ್ಲ. ಟೆಕ್ನಿಕಲ್ ವರ್ಡ್ಸ್ ಅಂತ ಹೇಳ್ತೀವಲ್ಲ, ಆತರ ಪಾರಿಭಾಷಿಕ ಶಬ್ದ. ಇದು ಪರಿಷ್ಕಾರಗಳೇನಿದೆ, ತುಂಬಾ ಪರಿಷ್ಕಾರಗಳಿದೆ ಈ ನ್ಯಾಯಶಾಸ್ತ್ರದಲ್ಲಿ. ಅದರಲ್ಲಿ ಈ ಷೋಡಶ ಪದಾರ್ಥ ತತ್ವಜ್ಞಾನ ಅಂತ ಇದೆ, 16 ಪದಾರ್ಥಗಳ ತತ್ವಜ್ಞಾನ ಬೇಕು ಅಂತ ಹೇಳಿದ್ದಾರೆ. ಈ 16 ಪದಾರ್ಥಗಳ ತತ್ವಜ್ಞಾನ ಅಂತಂದ್ರೆ ಏನು, 16 ಪದಾರ್ಥಗಳ ವಿವರಣೆ, ಇದೆಲ್ಲ ಬೇಕು. ಅದನ್ನ ಮೊದಲನೇ ಸೂತ್ರದಲ್ಲಿ ಹೇಳಿದ್ದಾರೆ, ಗೌತಮರ ನ್ಯಾಯ ಸೂತ್ರದಲ್ಲಿ. ಈ ನ್ಯಾಯ ಸೂತ್ರಗಳ ಅಧ್ಯಯನ ಈಗ ಕಡಿಮೆ ಆಗಿದೆ ಇತ್ತೀಚೆಗೆ. ಅಂದ್ರೆ ನವ್ಯ ನ್ಯಾಯಶಾಸ್ತ್ರ ಪರಿಷ್ಕಾರ ಶೈಲಿ ಇರುತ್ತೆ. ಪರಿಷ್ಕಾರಗಳು ಅಂದ್ರೆ ನಿಮ್ಗೆ ಏನೋ ಅರ್ಥನೇ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇರುತ್ತೆ ಕೆಲವು ಸರಿ. ಯಾರು ಈಗ ಸುಧಾ ಪರೀಕ್ಷೆಯನ್ನ ಕೊಡ್ತಾ ಇರ್ತಾರೆ, ಅವ್ರು ವೈಶೇಷಿಕಾಧಿಕರಣ ಅಂತ ತಗೊಂಡಿರ್ತಾರೆ. ಈ ವೈಶೇಷಿಕರು ಅಂತ ಈಗಲಿಂದ ಅವತ್ತಿನ ಬರ್ತಾ ಇದೆಯಲ್ಲ, ಅವ್ರ ಸಿದ್ಧಾಂತ ಇಲ್ಲಿ ಸುಲಭವಾದ ರೀತಿಯಲ್ಲಿ ನಮಗ್ ಕೊಡ್ತಾರೆ. ಕಠಿಣನೂ ತುಂಬಾ ಇದೆ. ಅವರ ಗ್ರಂಥಗಳಿದೆಯಲ್ಲ, ಆ ಗ್ರಂಥಗಳನ್ನ ಅಧ್ಯಯನ ಮಾಡಿದಾಗ ತುಂಬಾ ಕಠಿಣವಾದ ಶಬ್ದಗಳು, ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಯೋಗ್ಯತೆ ಬೇಕು. ಆತರ ಅದ್ರ ಅಧ್ಯಯನಕ್ಕೋಸ್ಕರನೇ ಸಮಯ ಹಾಕ್ಬೇಕು, ಆತರ ಶಾಸ್ತ್ರಗಳು. ಅದರಲ್ಲಿ ಈಗ ಉದಯನಾಚಾರ್ಯರು ಅಂತ ಇವ್ರ ಪಕ್ಷ ಏನಿದು ಪ್ರಾಚೀನ ನ್ಯಾಯ ಪಕ್ಷ. ಪ್ರಾಚೀನ ನ್ಯಾಯ, ನವೀನ ನ್ಯಾಯ ಇರುತ್ತೆ. ಅಂದ್ರೆ ಹಳಬ್ರು ಹೊಸಬ್ರು, ಅಂದ್ರೆ ಒಂದು 16ನೇ ಶತಮಾನದ ಹಿಂದಿನವರೆಗೂ ಪ್ರಾಚೀನ ನ್ಯಾಯ ಪದ್ಧತಿ. ಮತ್ತೆ 16ನೇ ಶತಮಾನದಲ್ಲಿ ಗಂಗೇಶೋಪಾಧ್ಯಾಯ ಅಂತ ಒಬ್ಬ ಬರ್ತಾರೆ. ಅಂದ್ರೆ ನಾವೀಗ ವ್ಯಾಸರಾಜರು ತರ್ಕತಾಂಡವ ಅಂತ ಗ್ರಂಥ ಬರೆದಿದ್ದಾರೆ. ವ್ಯಾಸತ್ರಯದಲ್ಲಿ ಏನು ತರ್ಕತಾಂಡವ ಇದೆ, ಆ ತರ್ಕತಾಂಡವ ಗ್ರಂಥ ಈ ತತ್ವ ಚಿಂತಾಮಣಿ ಅಂತ ಇಡೀ ಈ ನವ್ಯ ನ್ಯಾಯ ಪರಿಷ್ಕಾರ ಮುಂದಿನ ಗ್ರಂಥಗಳು ಏನೇನ್ ಬಂದಿದೆ, ಆ ಎಲ್ಲಾ ಗ್ರಂಥಗಳಿಗೆ ಮೂಲ ಗ್ರಂಥ ತತ್ವ ಚಿಂತಾಮಣಿ ಅಂತಾನೆ ಅದಕ್ಕೆ ಹೆಸರು. ಗಂಗೇಶೋಪಾಧ್ಯಾಯ ಅಂತ ಅದನ್ನ ಬರೆದಿದ್ದು. ಆ ನವ್ಯ ನ್ಯಾಯ ಪ್ರವರ್ತಕ ಮೂಲ ಚಿಂತಾಮಣಿ ಗ್ರಂಥಕ್ಕೆ ಖಂಡನೆ ಬರೆದಿದ್ದಾರೆ ಯಾರು, ವ್ಯಾಸರಾಜ, ತರ್ಕತಾಂಡವ ಗ್ರಂಥದಲ್ಲಿ. ಅಂಥ ದೊಡ್ಡ ಕೆಲಸ ಅದು ತರ್ಕತಾಂಡವ. ಆ ಗಂಗೇಶೋಪಾಧ್ಯಾಯನ ಪರಿಷ್ಕಾರನೆ ಇದುವರೆಗೂ ಎಲ್ಲರೂ ಅನುಸರಿಸ್ತಾರೆ, ಇದುವರೆಗೂ ಕೂಡ ಅವಂದೇ ಮೂಲ ಗ್ರಂಥ. ಆ ಗ್ರಂಥದ ಪರಿಷ್ಕಾರ ಎಷ್ಟು ದೊಡ್ಡದಾಗಿ ಬೆಳೆದಿದ್ರು ಅಷ್ಟು ವ್ಯಾಪಕವಾಗಿ ಬೆಳೆದು ಹೋಗಿದೆ. ಅದೇ ನ್ಯಾಯಶಾಸ್ತ್ರ. ಆದ್ರೆ ಇದರ ಹಿಂದೆ ಒಂದು ನ್ಯಾಯಶಾಸ್ತ್ರ ಇತ್ತು, ಅದು ಪ್ರಾಚೀನ ನ್ಯಾಯ, ಗೌತಮನ ಋಷಿಗಳಿಂದ ಬಂದಿತ್ತು. ಆ ನ್ಯಾಯ ಸೂತ್ರ ಪ್ರಾಚೀನ ನ್ಯಾಯ ಅಂತ ಕರಿತೀವಿ. ಅದರ ಖಂಡನೆಯನ್ನ ಮಾಡ್ತಾ ಇದ್ದಾರೆ ಜಯತೀರ್ಥ. ಆ ಕಾಲದಲ್ಲಿ ಏನೇನಿತ್ತು ಆ ಮತಗಳ ಖಂಡನೆ. ಹಾಗೆ ಜಯತೀರ್ಥರ ಗ್ರಂಥಗಳ ಅಧ್ಯಯನದ ಫಲ ಏನಂದ್ರೆ ನವ್ಯ ನ್ಯಾಯ ಪರಿಷ್ಕಾರಗಳೇನಿದೆ ಅದರ ಮೇಲೆ ಮಾತಾಡೋ ಶಕ್ತಿ ಬರುತ್ತೆ. ಯಾರು ಜಯತೀರ್ಥರ ನ್ಯಾಯ ಸುಧಾ ಗ್ರಂಥದಿಂದ. ಅದಕ್ಕೆ ಈ ಗ್ರಂಥಕ್ಕೆ ತುಂಬಾ ಮಹತ್ವ ಇದೆ. ಈ ನಿಟ್ಟಿನಲ್ಲಿ ಈ ಮೊದಲನೇ ಸೂತ್ರ ನಾನು ಈಗ ಹೇಳಿದೆ, 16 ಪದಾರ್ಥಗಳ ಬಗ್ಗೆ, ಪ್ರಮಾಣ ಪ್ರಮೇಯ ಸಂಶಯ ನಿರ್ಣಯ ಪ್ರಯೋಜನ ಸಿದ್ಧಾಂತ ಅವಯವ ತರ್ಕ ಅಂತೆಲ್ಲ ಏನು ಉತ್ತ ಸೂತ್ರ ಇತ್ತಲ್ಲ, ಈ ಸೂತ್ರ ಅಭ್ಯಾಸ ಮಾಡೋರು ತುಂಬಾ ವಿರಳ. ಬ್ರಹ್ಮಸೂತ್ರಗಳ ಅಭ್ಯಾಸ ಮತ್ತೆ ಪಾಣಿನಿ ವ್ಯಾಕರಣಗಳ ಮತ್ತೆ ಅಷ್ಟಾಧ್ಯಾಯಿ ಅಭ್ಯಾಸ ಮಾಡ್ತಾರೆ, ಸೂತ್ರಗಳ ಅಭ್ಯಾಸ. ಈ ಗೌತಮ ನ್ಯಾಯ ಸೂತ್ರಗಳನ್ನು ಅಧ್ಯಯನ ಮಾಡ್ಬೇಕು, ಪ್ರಾಚೀನ ನ್ಯಾಯ. ಇಲ್ಲಾಂದ್ರೆ ಈ ಸುಧಾ ಗ್ರಂಥಗಳ ಒಂದು ಭಾವ ಗೊತ್ತಾಗಲ್ಲ,
ಯಾಕೆ ಇವರು ಖಂಡನೆ ಮಾಡ್ತಾ ಇದ್ದಾರೆ, ಅವ್ರ ಅರ್ಥ ಏನು, ಅಲ್ಲಿ ಏನಿದೆ ಆ ಗ್ರಂಥದಲ್ಲಿ, ಅದನ್ನೆಲ್ಲ ಅವಲೋಕನ ಮಾಡಿದ್ರೆ ಮಾತ್ರ ಅದರ ದಾನ ಬರುತ್ತೆ. ಆ ದೃಷ್ಟಿಯಿಂದ ಇಂಥ ಈ ಪ್ರಮಾಣಾದಿ ಷೋಡಶ ಪದಾರ್ಥಗಳು ಅಂತ ಇಲ್ಲಿ ಉಲ್ಲೇಖ ಮಾಡಿದ್ರು. 16 ಪದಾರ್ಥದ ಬಗ್ಗೆ ತಿಳಿಬೇಕು. ಸರಿಯಾಗಿ ತಿಳಿದ್ರೆ ಏನ್ ಫಲ? ನಿಶ್ರೇಯಸ ಅಧಿಗಮ, ಮೋಕ್ಷ ಸಿಗತ್ತೆ ಅಂತ ಹೇಳಿದ್ರು. ಸರಿ, ಇದರಿಂದ ಏನಾಯ್ತು? ತಥಾಪಿ ಪ್ರಮಾಣಾದಿ ಪಂಚದಶ ಪದಾರ್ಥ ತತ್ವಜ್ಞಾನಸ್ಯ ಆತ್ಮಾದಿ ದ್ವಾದಶ ವಿಧ ಪ್ರಮೇಯ ತತ್ವಜ್ಞಾನ ಹೇತುತ್ವಮೇವ. ಈಗ ನಮ್ ಪ್ರಶ್ನೆ ಏನು, ಈಗ ವಿಚಾರ ಬಂದಿದ್ದೇನು? ಪರಮಾತ್ಮನ ಪ್ರಸಾದ ಬೇಕಾ ಬೇಡವಾ ಮೋಕ್ಷಕ್ಕೆ ಅಂತ ವಿಚಾರ. ಅದಕ್ಕೆಲ್ಲ ವೈಶೇಷಿಕರು ಒಪ್ಪಿದ್ದಾರೆ, ಅವರು ಪತಂಜಲಿ ಒಪ್ಪಿದ್ದಾರೆ, ಇವ್ರು ಒಪ್ಪಿದ್ದಾರೆ, ಹೇಳ್ಬೇಕು. ಅದು ಬಿಟ್ಟು ಇದು ಏನೋ ಬೇರೆ ವಿಷಯ ಅಂತಾರ ಆಯ್ತಲ್ಲ, ಬೇರೆ ವಿಷಯ ಬಂತಲ್ವ ಅಂದ್ರೆ ಇಲ್ಲ, ಅದೇ ವಿಷಯನೇ. ಇಲ್ಲೇನ್ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ, ಎಲ್ಲಿ ಹೇಳಿದ್ದಾರೆ ದೇವರ ಅನುಗ್ರಹ ಆಗ್ಬೇಕು ಅಂತ? ಹೇಳಿದ್ದು 16 ಪದಾರ್ಥಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ನೀವ್ ನೋಡಿದ್ರೆ ದೇವರ ಪ್ರಸಾದ ಬೇಕು ಅಂತೀರಿ, ಯಾಕೆ ಹೀಗೆ ಹೇಳ್ತೀರಿ ಅಂದ್ರೆ, ಆಗ ಹೇಳ್ತಾರೆ ಇಲ್ಲ ಇಲ್ಲ, 16 ಪದಾರ್ಥದಲ್ಲಿ ಒಂದು ಪ್ರಮೇಯ ಅಂತ ಇದೆ, ಅದರಲ್ಲಿ ಒಟ್ಟು 12 ವಿಷಯ ಇದೆ. 12, ಒಂದರಲ್ಲೇ 12 ಇದೆ. 16ರಲ್ಲಿ ಒಂದು ವಿಷಯ ಪ್ರಮೇಯ ಅಂತ. ಪ್ರಮೇಯ ಅಂದ್ರೆ ನಾವು ತಿಳಿಬೇಕಾಗಿತ್ತು ಸರಿಯಾಗಿ ಅಂತ ವಿಷಯಗಳನ್ನು ಒಂದು 12 ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ಆತ್ಮ ಅಂತ ಒಂದು ಶಬ್ದ ಹಾಕ್ತಾರೆ. ಆತ್ಮನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು ಅಂತ. ಹಾಗಾದ್ರೆ 16 ಪದಾರ್ಥಗಳಲ್ಲಿ ಈ ಆತ್ಮ ತತ್ವದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಅಂದ್ರೆ ಆತ್ಮ ಅಂದ್ರೆ ಜೀವಾತ್ಮ ಮತ್ತೆ ಪರಮಾತ್ಮ ಅಂತ 2 ತರ ಅಂತ ಈ ಗೌತಮ ಸೂತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆತ್ಮ ಪರಮಾತ್ಮ ಅಂತ ಪರಮಾತ್ಮ ಬಂದಲ್ಲ, ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು, ಇಲ್ಲಾಂದ್ರೆ ಮೋಕ್ಷ ನಿಮ್ಗೆ ಆಗಲ್ಲ ಅಂತ. ಹಾಗಾದ್ರೆ ದೇವರ ಜ್ಞಾನಕ್ಕೆ ಮಹತ್ವ ಕೊಟ್ಟಿದ್ದಾರೆ. ದೇವರ ಜ್ಞಾನಕ್ಕಷ್ಟೇ ಅಲ್ಲ, ಅದು ದೇವರ ಪ್ರಸಾದದ ತನಕ ಹೋಗತ್ತೆ ಅಂತ ಇವ್ರು ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಗೌತಮರ ನ್ಯಾಯ ಸೂತ್ರದಲ್ಲೂ ಕೂಡ ಅವರು ಏನ್ ಒಪ್ಕೊಂಡಿದ್ದಾರೆ ಅಂದ್ರೆ, 16 ಪದಾರ್ಥಗಳ ಜ್ಞಾನ ಬೇಕು, ಅವನಿಗೆ ಮಾತ್ರ ಮೋಕ್ಷ ಸಿಗತ್ತೆ ಅಂದ್ರೆ, ಆ 15 ಪದಾರ್ಥ ಇದೆಯಲ್ಲ ಒಂದನ್ ಬಿಟ್ಟು ಮಿಕ್ಕಿದ 15 ಅದೆಲ್ಲ 12 ವಿಷಯ ತಿಳ್ಕೊಳ್ಲಿಕ್ಕಿದೆ. ಆ 12ರಲ್ಲಿ ಮೊದಲನೇದ ಆತ್ಮ, ಶರೀರ, ಇಂದ್ರಿಯ, ಬುದ್ಧಿ ಅಂತೆಲ್ಲ ಶುರುವಾಗತ್ತೆ. 12 ಪದಾರ್ಥ ಹೇಳ್ತಾರೆ. ಅಂದ್ರೆ ಜೀವಾತ್ಮನ ಪರಮಾತ್ಮನ ಬಗ್ಗೆ, ನಮ್ಮ ಇಂದ್ರಿಯಗಳ ಬಗ್ಗೆ, ಬುದ್ಧಿ ತತ್ವದ ಬಗ್ಗೆ, ದುಃಖ ಸುಖ ಮೋಕ್ಷ ಇದರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಬರುತ್ತೆ. ಇಷ್ಟನ್ನೆಲ್ಲ ತಿಳ್ಕೊಂಡ್ರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ. ಸರಿ, ಇದರಿಂದ ಏನಾಯ್ತು? ಅಲ್ಲೇ ಬರ್ದಿದ್ದಾರೆ, ಇಲ್ಲೂ ಕೂಡ ಸಿಗತ್ತೆ ನಮಗೆ. ಪ್ರಮೇಯ ಅಂದ್ರೆ ಯಾವುದು? ಆತ್ಮಾದಿ ದ್ವಾದಶ ವಿಧ ಪ್ರಮೇಯ 12 ಯಾವುದು ಅಂದ್ರೆ, ಆತ್ಮ, ಶರೀರ, ಇಂದ್ರಿಯ, ಅರ್ಥ, ಬುದ್ಧಿ, ಮನಃ, ಪ್ರವೃತ್ತಿ, ದೋಷ, ಪ್ರೇತ್ಯ ಭಾವ, ಫಲ, ದುಃಖ, ಅಪವರ್ಗಾಸ್ತು ಪ್ರಮೇಯಂ. ಇದು ನ್ಯಾಯ ಸೂತ್ರ. ಇದು ನೆಕ್ಸ್ಟ್ ಬರೋ ಸೂತ್ರ. ಮೊದಲನೇ ಸೂತ್ರ ದೊಡ್ಡದು, ಅದನ್ನ ಇಲ್ಲಿ ಉಲ್ಲೇಖ ಮಾಡಿಲ್ಲ ಸುಧಾ ಮೂಲದಲ್ಲಿ. ಇದು 2ನೇ ಸೂತ್ರ. ಆತ್ಮ, ಶರೀರೇಂದ್ರಿಯ, ಅರ್ಥ, ಬುದ್ಧಿ, ಮನ, ಪ್ರವೃತ್ತಿ, ದೋಷ, ಪ್ರೇತ್ಯ ಭಾವ, ಫಲ, ದುಃಖ, ಅಪವರ್ಗಾಸ್ತು ಪ್ರಮೇಯಂ ಅಂತ ಬ್ರಹ್ಮಸೂತ್ರ ತರ ಒಂದು ಸೂತ್ರ, ಗೌತಮ ಋಷಿಗಳ ಸೂತ್ರ. ವಸ್ತುತಃ ಲೋಕದಲ್ಲಿ ಗೌತಮ ಅಂತ ಪ್ರಸಿದ್ಧಿ ಎಲ್ಲ ಕಡೆ. ನಾವು ಈಗ ಅಹಲ್ಯ ಗೌತಮರನ್ನ ಕೇಳ್ತೀವಲ್ಲ, ರಾಮಾಯಣದಲ್ಲ ಕೇಳ್ತೀವಲ್ಲ, ಗೌತಮ ಋಷಿಗಳು ಅವರು ಬರೆದ ಸೂತ್ರ ಅಲ್ಲ ಇದು. ಇದು ಗೋತಮ ಅಂತ ನಿಜವಾಗಿ ಆ ವ್ಯಕ್ತಿಯ ಹೆಸರು. ಆ ಗೋತಮ ಅನ್ನೋ ಋಷಿ ಬರ್ದಿರೋದು ಸೂತ್ರ. ಅದನ್ನ ನಾವು ಗೌತಮರು ಹೇಳಿದ ಸೂತ್ರ ನಾವ್ ಯಾಕೆ ಒಬ್ಬಾರ್ದು ನಮ್ಗ ಅನ್ನಿಸ್ಬೋದು. ಆದ್ರೆ ಆತರ ಅಲ್ಲ, ಗೌತಮ ಋಷಿಗಳು ಇದನ್ನ ಹೇಳಿಲ್ಲ. ಅವರು ವೇದ ದ್ರಷ್ಟ, ವೇದ ಮಂತ್ರಗಳನ್ನ ಕಂಡು ಹಿಡಿದವ ಗೌತಮ ಋಷಿಗಳು ಬೇರೆ, ಇವರೇ ಬೇರೆ. ಇನ್ನು ಅಷ್ಟೇ ಅಲ್ಲದೇನೆ ಗೌತಮ ಋಷಿಗಳೇ ಬರ್ದಿದ್ದು ಅಂತ ಇಟ್ಕೊಂಡ್ರು. ಕೆಲವರು ಹೇಳೋ ಪ್ರಕಾರ ಅವ್ರು ಮೋಹಕಕ್ಕೋಸ್ಕರನು ಬರ್ದಿರ್ತಾರೆ, ಜನರಿಗೆ ಮೋಹ ಬರ್ಲಿ ಅಂತ. ಬೃಹಸ್ಪತ್ಯಾಚಾರ್ಯರೇ ಮೋಹ ಬರ್ಲಿ ಅಂತ ಹೇಳುತ್ತೆ ಉಪದೇಶ. ದೇವತೆಗಳ ಗುರು ಅವರೇ ಚಾರ್ವಾಕ ಮತದ ಮೂಲ ಪ್ರವರ್ತಕರು. ಈಗೇನ್ ನಾಸ್ತಿಕರು ಅಂತ ನಾವು ಜಗತ್ತಲ್ಲಿ ಕಾಣ್ತೀವಿ, ಇವ್ರಿಗೆಲ್ಲ ಮೂಲ ಅವರೇ ವಸ್ತುತಃ. ಯಾಕಂದ್ರೆ ಅಲ್ಲಿಂದನೇ ಶುರುವಾಗಿ ಇವರು ಆ ಸಿದ್ಧಾಂತ ಗೊತ್ತಿಲ್ಲ, ತಮ್ಮದೇ ಸಿದ್ಧಾಂತ ಅಂತ ಮಾತಾಡ್ತಾರೆ ನಾಸ್ತಿಕರಾದವರು. ಮೂಲ ಪ್ರವರ್ತಕರೇ ಬೃಹಸ್ಪತ್ಯಾಚಾರ್ಯ. ಅಂದ್ರೆ ಯಾಕೆ ಹೀಗ್ ಮಾಡಿದ್ರು? ಬೃಹಸ್ಪತ್ಯಾಚಾರ್ಯರು ಮೋಹ, ಭಗವಂತನ ಆಜ್ಞೆ ಆಗಿದೆ, ಮೋಹಕ್ಕೋಸ್ಕರ ರಚನೆ ಮಾಡಿದ್ರು, ಅದನ್ನ ಪ್ರವೃತ್ತಿ ಮಾಡಿ ಲೋಕದಲ್ಲಿ ಪ್ರಚಾರ ಮಾಡೋ ಹಾಗೆ ಮಾಡಿದ್ದಾರೆ. ಹಾಗೆ ಆ ರೀತಿ ಇಟ್ಕೊಂಡ ಗೌತಮನು ಮಾಡಿರ್ಬಹುದು. ಆದ್ರೆ ಗೌತಮ ಅಂತ ಋಷಿ, ಲೋಕ ಪ್ರಸಿದ್ಧಿಯಲ್ಲಿ ಗೌತಮ ಅಂತಾನೆ ಹೇಳ್ಬೇಕು, ಯಾಕಂದ್ರೆ ಅವ್ರಿಗೆ ಪ್ರಸಿದ್ಧಿ ಇರೋದ್ರಿಂದ. ಅಂತೂ ಈ 12 ಪ್ರಮೇಯಗಳನ್ನು ತಿಳಿಬೇಕು ಅಂತ ಬಂತು. ಹಾಗಾದ್ರೆ ಈ ಪ್ರಮೇಯಗಳನ್ನ ತಿಳಿಯೋದ್ರಿಂದ ಏನು ಉಪಯೋಗ? ಈಗ ಆತ್ಮನ ಬಗ್ಗೆ ತಿಳ್ಕೊಡ್ವಿ, ಏನಿದ್ರಿಂದ ಏನು ಉಪಯೋಗ? ಮೋಕ್ಷಕ್ಕೆ ಹೋಗ್ಬಿಡ್ತಾನ? ಅದು ನೇರವಾಗಿ ನಿಮಗೆ ಮೋಕ್ಷ ಕೊಡಲ್ಲ, ಹೊರತು ಭಗವಂತನ ಪ್ರಸಾದ ಸಿಕ್ಕದಾಗ ಮಾತ್ರ ಆವಾಗ ನೀವು ಜ್ಞಾನ ಪಡೆದಿದ್ರೆ ಮೋಕ್ಷಕ್ಕೆ ಹೋಗ್ತೀರಿ. ಅದನ್ನ ಇಲ್ಲಿ ಬರೀತಾರೆ, ಆತ್ಮಾದಿ ಜ್ಞಾನಮಪಿ ನ ಸಾಕ್ಷಾತ್ ಮೋಕ್ಷ ಸಾಧನ. ನೇರವಾಗಿ ಮೋಕ್ಷಕ್ಕೆ ತಂದು ಕೊಡಲ್ಲ. ಆದ್ರೆ ಕಿಂ ನಾಮ ಪರಮೇಶ್ವರ ಪ್ರಸಾದ ಉಪೇತ ಮೇವ. ದೇವರ ಪ್ರಸಾದ ಇದ್ರೆ, ಇಚ್ಛೆ ಇದ್ರೆ, ಅದರಿಂದ ಅದ್ ಜೊತೆಗೆ ನಮ್ಮ ಸಹಕಾರಿಯಾಗಿದ್ರೆ ನಾವು ಜ್ಞಾನ ಸಂಪಾದನೆ ಮಾಡ್ತಾರೆ, ಮೋಕ್ಷಕ್ಕೆ ಹೋಗ್ಬೋದು. ಅಲ್ಲ ಇದೆಲ್ಲ ನೀವ್ ಹೇಳ್ತೀರಿ, ಅವ್ರು ಹೇಳಿದಾರ? ಹೇಳಿ.
ನೀವು ವ್ಯಾಖ್ಯಾನ ಮಾಡ್ತಾ ಇದ್ದೀರಿ. ಇದೇನಾಯ್ತು ಅಂದ್ರೆ ಬುದ್ಧಿವಂತರಿಗೆ ಯಾವ ಶ್ಲೋಕ ಕೊಟ್ಟು ಏನೇ ಸಂಸ್ಕೃತದ ಪದ್ಯಗಳನ್ನ ಕೊಟ್ಟು ತಮ್ಮ ಮನಸ್ಸಿಗೆ ಏನಿರತ್ತಲ್ಲ ಅದನ್ನೆಲ್ಲ ಜೋಡಿಸ್ತಾರೆ. ಹಿಂಗಿದೆ ಅಂತ ಹೊಸ ಮುಂದೆ ಹೇಳಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ಹೇಗಾಗತ್ತೆ ಅಂದ್ರೆ ಒಬ್ರು ಮಹಾತ್ಮರು ಜ್ಞಾನಿಗಳು ಒಂದ್ 5 ಶ್ಲೋಕ ಬರೀತಾರೆ ಅಂತ ಇಟ್ಕೊಳ್ಳಿ, 5-6 ಶ್ಲೋಕ. 5-6 ಶ್ಲೋಕಕ್ಕೆ ಅವ್ರು 100-6 ಪೇಜ್ ವ್ಯಾಖ್ಯಾನ ಮಾಡ್ತಾರೆ. ಮಾಡಿದಾಗ ನಮಗನ್ಸತ್ತೆ ಅಲ್ಲ ಅವ್ರು 5 ಶ್ಲೋಕ ಬರೀಬೇಕಾದ್ರೆ ಇಷ್ಟೆಲ್ಲ ಮನಸ್ಸನ್ನ ಇಟ್ಕೊಂಡು ಬರ್ದಿದ್ರ 5 ಶ್ಲೋಕ, ಇವ್ರು 100-200 ಪೇಜ್ ವ್ಯಾಖ್ಯಾನ ಬರೀತಾರೆ ಅದಕ್ಕೆ ಅಂತ ಅಭಿಪ್ರಾಯ. ಅವ್ರು 200 ಪೇಜ್ ಜಾಸ್ತಿ ಗೊತ್ತಿದೆ ವಸ್ತುತಃ, ಇವ್ರು ಬರ್ದಿದ್ ಕಡಿಮೆ 5 ಶ್ಲೋಕಕ್ಕೆ. ಅದು ಅವ್ರಿಗೆ ಇಷ್ಟು ವಿಚಾರ ಗೊತ್ತಿತ್ತು. ಆ ಗೊತ್ತಿದ್ರದಲ್ಲ ಆ ಶಬ್ದಗಳು ಹೊರಗೆ ಬಂದಿದೆ. ಈ ಮಧ್ವಾಚಾರ್ಯರ ಮಾತುಗಳು ತುಂಬಾ ಚಿಕ್ಕದು, ಅನುವ್ಯಾಖ್ಯಾನ ತುಂಬಾ ಕಡಿಮೆ ಶ್ಲೋಕ. ಹಾಗೆ ನೋಡಿದೆ ಸುಧಾ ಗ್ರಂಥ ಎಷ್ಟು ದೊಡ್ಡದು, ಬ್ರಹ್ಮಸೂತ್ರ ಇನ್ನೂ ಕಡಿಮೆ. ವೇದವ್ಯಾಸರ ಕಡಿಮೆ ಗೊತ್ತಿದೆ, ಮಧ್ವಾಚಾರ್ಯ ಇನ್ನೂ ಸ್ವಲ್ಪ ಬಿಡಿಸಿದ್ರು. ವೇದವ್ಯಾಸರು ಗೊತ್ತಿತ್ತೋ ಇಲ್ಲೋ ನಮಗ್ ಗೊತ್ತಿಲ್ಲ, ಅನುವ್ಯಾಖ್ಯಾನದಲ್ಲಂತೂ ಆಚಾರ ಬಿಡಿಸಿದ್ರು. ಮಧ್ವಾಚಾರ್ಯ ಗೊತ್ತಿರ್ತೋ ಇಲ್ಲೋ ಗೊತ್ತಿಲ್ಲ, ಜಯತೀರ್ಥರಂತೂ ಇನ್ನೂ ಚೆನ್ನಾಗಿ ಬಿಡಿಸಿದ್ದಾರೆ ಅಂತಂದ್ರೆ ಅದು ನಮ್ಮ ಅಜ್ಞಾನ. ಅವ್ರಿಗೆಲ್ಲ ಗೊತ್ತಿದ್ದೆ, ನಮ್ಗೆ ಇನ್ನೂ ಹೇಳ್ಬೇಕಾಯ್ತು ಆದ್ರೆ ಹೇಳಲಿಕ್ಕೆ ಆಗಿಲ್ಲ ಅಂತ ಇನ್ನೂ ಕಡಿಮೆ ಮಾಡ್ಕೊಂಡು ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ, ಇಲ್ಲ ಟಿಪ್ಪಣಿಕಾರರು ಅಥವಾ ಟೀಕಾಚಾರ್ಯರಾಗಿ. ಅಂದ್ರೆ ಅಭಿಪ್ರಾಯ, ಈ ಸೂತ್ರಗಳ ಅಧ್ಯಯನ ಮಾಡ್ಬೇಕಾದ್ರೆ ಅದೊಂದು ಕ್ರಮ. ದೊಡ್ಡವರು ತುಂಬಾ ವಿಷಯನ ಜಾಸ್ತಿ ಹೊತ್ತು ಹೇಳಲ್ಲ, ಅವ್ರು ಹೇಳೋದೊಂದು 2 ಲೈನ್ ಅಷ್ಟೇ. ಆ 2 ಲೈನಲ್ಲಿ ಅಷ್ಟು ಅರ್ಥ ತುಂಬಿರೋದನ್ನ ನಾವ್ ಅರ್ಥ ಮಾಡ್ಕೊಳ್ಬೇಕಷ್ಟೇ, ವಿನೇಯರಾದ ಶಿಷ್ಯರ ಕರ್ತವ್ಯ. ಈ ನಿಟ್ಟ ನೋಡಿದಾಗ ಗೌತಮ ಸೂತ್ರಗಳಿಗೆ ಹೀಗೆ ಅರ್ಥ ಅಂತ ಹೇಳಲಿಕ್ಕೆ ಹಕ್ಕಿದೆ ಜಯತೀರ್ಥರಿಗೆ, ಅಷ್ಟು ಪಾಂಡಿತ್ಯ ಅವರದು. ಈ ತರನೇ ಹೇಳಿರೋದು ಈ ಸೂತ್ರಕ್ಕೆ, ಆ ತರನೇ ಅಭಿಪ್ರಾಯ ಅವ್ರದ್ದು. ಅದ್ರ ಖಂಡನೂ ಹೀಗೆ ಅಂತ ಮುಂದ್ ಖಂಡನೂ ಮಾಡ್ಬಿಡ್ತಾರೆ. ಹಾಗಾದ್ರೆ ಎಲ್ಲಿದೆ ಇದು ಅಂದ್ರೆ ಸಂಪ್ರದಾಯದಲ್ಲಿ ಒಂದು ಮಾತು ಬಂದಿದೆಯಂತೆ. ಇದು ಅದಕ್ಕೆ ಸಂಪ್ರದಾಯ ಅಂತ ಮೊದಲಾಗ್ಲೇ ಉಲ್ಲೇಖ ಮಾಡಿದೆ. ಈ ಗುರುಗಳ ಸಂಪ್ರದಾಯದಲ್ಲಿ ಪರಿಷ್ಕಾರಗಳು, ಒಬ್ಬೊಂದೊಂದು ಗುರುಪೀಠದ ಸಂಪ್ರದಾಯಗಳು ಅಂತಿರುತ್ತೆ, ಅಲ್ಲಲ್ಲಿ ಬಂದ ಪಾಠಕ್ರಮದಲ್ಲಿ ಪರಿಷ್ಕಾರಗಳು ಬಂದಿರುತ್ತೆ. ಅದು ಬೇರೆದ್ರಲ್ಲಿ ಸಿಗಲ್ಲ ಬೇರೆ ಕಡೆ. ಆ ತರ ಇಲ್ಲೊಂದು ಸಂಪ್ರದಾಯದ ಮಾತನ್ನ ಹೇಳ್ತಾರೆ ಜಯತೀರ್ಥರು. ಸಂಪ್ರದಾಯ ವಿತ್ ವಚನಾತ್ ಏನ್ ಹೇಳಿದ್ದಾರೆ ಸಂಪ್ರದಾಯ ಗೊತ್ತಿರೋರು ಅಂದ್ರೆ, ಸ್ವರ್ಗ ಅಪವರ್ಗಯೋರ್ ಮಾರ್ಗಂ ಆಮನಂತಿ ಮನೀಷಿಣಃ ಯದುಪಾಸ್ತಿಮಸೌ ಅತ್ರ ಪರಮಾತ್ಮ ನಿರೂಪ್ಯತೆ ಅಂತ ಒಂದ. ಅಲ್ಲಿ ಏನ್ ಹೇಳಿದಾರೆ ನ್ಯಾಯಸೂತ್ರದಲ್ಲಿ, ಅದೇ ಆತ್ಮನ ಬಗ್ಗೆ ಹೇಳ್ತಾ ಸಂಪ್ರದಾಯದಲ್ಲಿ ಅವರು ಹೇಳಿದ್ದು ಅದು. ಈ ನ್ಯಾಯಸೂತ್ರಗಳೆಲ್ಲ ಪರಮಾತ್ಮನ ಬಗ್ಗೆ ಬಂದಿದೆಯಲ್ಲ, ಯಾಕೆ ಬಂದಿದೆ ಅಂದ್ರೆ ಸ್ವರ್ಗ ಅಪವರ್ಗಯೋ ಮಾರ್ಗಂ ಎಂ ಆಮನಂತಿ. ಯಾವ ಭಗವಂತನ ಧ್ಯಾನ ಮಾಡಿದ್ರೆ ನಿಮಗೆ ಈ ಸ್ವರ್ಗದ ದಾರಿ ತೆರೆಯತ್ತಂತೆ, ಬಾಗಿಲು ತೆರೆಯುತ್ತೆ. ಹಾಗೆ ಸ್ವರ್ಗದ ದಾರಿ ಓಪನ್ ಆಗ್ಬಿಡತ್ತೆ ನಮ್ಗೆ. ಇನ್ನು ಅಪವರ್ಗ ಅಂದ್ರೆ ಮೋಕ್ಷದ ದಾರಿನೂ ಓಪನ್ ಆಗ್ಬಿಡತ್ತೆ ಅಂತ ಜ್ಞಾನಿಗಳೆಲ್ಲ ಕೊಂಡಾಡ್ತಾರೆ. ಅಂತ ದೇವರ ಧ್ಯಾನದಿಂದ ಇವೆಲ್ಲ ಆಗ್ಬೇಕು ಅಂತ ಆದ್ರೆ ಆ ದೇವರ ಬಗ್ಗೆ ಹೇಳ್ಬೇಕಲ್ವಾ, ಅದಕ್ಕೆ ಹೇಳ್ತಾ ಇದೀವಿ ಅಂತ ಈ ಶ್ಲೋಕದ ಅರ್ಥ. ಇಷ್ಟೆಲ್ಲ ಹೊಗಳುತ್ತಾರೆ ಅಂದ್ರೆ ನ್ಯಾಯ ಸೂತ್ರದ ಆ ಸಂಪ್ರದಾಯವನ್ನ ಗೊತ್ತಿರೋರು, ದೇವರ ಧ್ಯಾನ ಬೇಕು, ಅದೇ ಸ್ವರ್ಗ ಮೋಕ್ಷಕ್ಕೆ ದಾರಿ ಅಂತೆಲ್ಲ ಹೇಳ್ತಾ ಇದಾರೆ ಅಂದ್ರೆ ದೇವರ ಧ್ಯಾನ ಯಾಕೆ ಮಾಡೋದು? ಹಾಗಾದ್ರೆ ದೇವರ ಪ್ರಸಾದಕ್ಕೆ ಮಾಡೋದು ಎಲ್ಲರೂ ಧ್ಯಾನ. ಹಾಗಾದ್ರೆ ದೇವರ ಪ್ರಸಾದದಿಂದಲೇ ಸ್ವರ್ಗ ಮೋಕ್ಷಗಳು ನಿಮಗ್ ಸಿಗೋದು ಅಂತ ಹೇಳ್ದಂಗಾಯ್ತು. ಮತ್ ಸ್ಪಷ್ಟ ಆಗೋಯ್ತಲ್ಲ. ಇಷ್ಟೆಲ್ಲ ಚೆನ್ನಾಗಿ ಹೇಳಿದ್ಮೇಲೆ ದ್ವೈತ ಸಿದ್ಧಾಂತದವ್ರು ಹೇಳ್ತಾರೆ, ಇಲ್ಲ ನಾವು ಮಾತ್ರ ಏನು ಈಶ್ವರ ದೇವ ಪ್ರಸಾದದಿಂದಲೇ ಮೋಕ್ಷ ಸಿಗೋದು ಅಂತ ಹೇಳುದು ಯಾರು ಹೇಳಲ್ಲ. ಯಾಕೆ ಹೇಳಿಲ್ಲ? ಇವರೆಲ್ಲ ಹೇಳಿದಾರಲ್ವಾ ಅಂತ ಜಯತೀರ್ಥರು ದ್ವೈತ ಸಿದ್ಧಾಂತದ ಮೇಲ್ ಬರೋ ಆಕ್ಷೇಪನ ಹಾಕಿದ್ದಾರೆ. ಆಕ್ಷೇಪ ಮಾಡಿ ಇವ್ರು ಸರಿ ಇಲ್ಲ ಅಂತ ಮುಂದೆ ಖಂಡನೆ ಮಾಡ್ತಾರೆ. ಹಾಗಾದ್ರೆ ಎಲ್ಲಿ ಎಡವಿದ್ದಾರೆ ಇವರೆಲ್ಲ, ಆ ಖಂಡನೆ ಏನು ಅಂತ ಒಂದು ಭಾಗ ಮಿಕ್ಕಿದೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯ ಮಾಡ್ತೇನೆ. ನಮಸ್ಕಾರ. ಧನ್ಯವಾದ.